2025ರಲ್ಲಿ ನಿಧನ ಹೊಂದಿದಂತ ಕನ್ನಡ ನಟ ನಟಿಯರು ಯಾರು ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ. ಮೊದಲನೇದಾಗಿ ನಟಿಯರು ಯಾರ್ಯಾರು ಅಂತ ನೋಡೋಣ. ಸರೋಜಿನಿ ದೇವಿ ಇವರು ಜುಲೈ 14, 2025ರಲ್ಲಿ ಅನಾರೋಗ್ಯದ ಸಮಸ್ಯೆಯಿಂದ ಮರಣ ಹೊಂದಿದ್ರು. ಇವರಿಗೆ 87 ವರ್ಷ ಆಗಿತ್ತು. ಕಮಲಾಶ್ರೀ ಇವರು ಅಕ್ಟೋಬರ್ 1, 2025ರಲ್ಲಿ ಮರಣ ಹೊಂದಿದ್ರು. ಕ್ಯಾನ್ಸರ್ ಸಮಸ್ಯೆಯಿಂದ ಇವರು ಮರಣ ಹೊಂದಿದ್ರು. ಇವರಿಗೆ 70 ವರ್ಷ ಆಗಿತ್ತು. ಈಗ ನಟರು ಯಾರ್ಯಾರು ಅಂತ ನೋಡೋಣ. ಸರಿಗಮಪ ವಿಜಿ ಇವರು ಜನವರಿ 15, 2025ರಲ್ಲಿ ಶ್ವಾಸಕೋಶದ ಸಮಸ್ಯೆಯಿಂದ ಮರಣ ಹೊಂದಿದ್ರು. ಇವರಿಗೆ 76 ವರ್ಷ ಆಗಿತ್ತು. ಬ್ಯಾಂಕ್ ಜನಾರ್ದನ್ ಇವರು ಏಪ್ರಿಲ್ 14, 2025ರಲ್ಲಿ ಹೃದಯಘಾತದಿಂದ ಮರಣ ಹೊಂದಿದ್ರು. ಇವರಿಗೆ 76 ವರ್ಷ ಆಗಿತ್ತು. ಶ್ರೀಧರ್ ನಾಯಕ್ ಇವರು ಮೇ 26, 2025ರಲ್ಲಿ ಅನಾರೋಗ್ಯದ ಸಮಸ್ಯೆಯಿಂದ ಮರಣ ಹೊಂದಿದ್ರು. ಇವರಿಗೆ 47 ವರ್ಷ ಆಗಿತ್ತು. ಸಂತೋಷ್ ಬಾಲರಾಜ್ ಇವರು ಆಗಸ್ಟ್ 5, 2025ರಲ್ಲಿ ಜಾಂಡಿಸ್ ಕಾಯಿಲೆಯಿಂದ ಮರಣ ಹೊಂದಿದ್ರು. ಇವರಿಗೆ 39 ವರ್ಷ ಆಗಿತ್ತು. ದಿನೇಶ್ ಮಂಗಳೂರು ಇವರು ಆಗಸ್ಟ್ 25, 2025ರಲ್ಲಿ ಮರಣ ಹೊಂದಿದ್ರು ಅನಾರೋಗ್ಯದ ಸಮಸ್ಯೆಯಿಂದ. ಇವರಿಗೆ 55 ವರ್ಷ ಆಗಿತ್ತು. ಗಿರಿ ದಿನೇಶ್ ಆಗಸ್ಟ್ 25ನೇ ತಾರೀಕು ಕೂಡ ಇವರು ಮರಣ ಹೊಂದಿದ್ರು ಹೃದಯಾಘಾತ ಸಮಸ್ಯೆಯಿಂದ. ಇವರಿಗೆ 45 ವರ್ಷ ಆಗಿತ್ತು. ಯಶವಂತ್ ಪಾಂಡೆ ಇವರು ಸೆಪ್ಟೆಂಬರ್ 29, 2025ರಲ್ಲಿ ಹೃದಯಘಾತ ಸಮಸ್ಯೆಯಿಂದ ಮರಣ ಹೊಂದಿದ್ರು. ಇವರಿಗೆ 62 ವರ್ಷ ಆಗಿತ್ತು. ಹರೀಶ್ ರಾಯ್ ಇವರು ನವೆಂಬರ್ 6, 2025ರಲ್ಲಿ ಕ್ಯಾನ್ಸರ್ ಸಮಸ್ಯೆಯಿಂದ ಮರಣ ಹೊಂದಿದ್ರು. ಇವರಿಗೆ 55 ವರ್ಷ ಆಗಿತ್ತು. ಗಡ್ಡಪ್ಪ ಇವರು ನವೆಂಬರ್ 12, 2025ರಲ್ಲಿ ಅನಾರೋಗ್ಯದ ಸಮಸ್ಯೆಯಿಂದ ಮರಣ ಹೊಂದಿದ್ರು. ಇವರಿಗೆ 89 ವರ್ಷ ಆಗಿತ್ತು. ರಾಜು ತಾಳಿಕೋಟೆ ಇವರು 13 ನವೆಂಬರ್ 2025ರಲ್ಲಿ ಮರಣ ಹೊಂದಿದ್ರು ಹೃದಯಾಘಾತ ಸಮಸ್ಯೆಯಿಂದ. ಇವರಿಗೆ 62 ವರ್ಷ ಆಗಿತ್ತು. MS ಉಮೇಶ್ ಇವರು ನವೆಂಬರ್ 30, 2025ರಲ್ಲಿ ಕ್ಯಾನ್ಸರ್ ಸಮಸ್ಯೆಯಿಂದ ಮರಣ ಹೊಂದಿದ್ರು. ಇವರಿಗೆ 80 ವರ್ಷ ಆಗಿತ್ತು. ಸಂಗೀತ್ ಸಾಗರ್ ಇವರು ಡಿಸೆಂಬರ್ 10, 2025ರಲ್ಲಿ ಹೃದಯಾಘಾತ ಸಮಸ್ಯೆಯಿಂದ ಮರಣ ಹೊಂದಿದ್ರು. ಇವರಿಗೆ 55 ವರ್ಷ ಆಗಿತ್ತು. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ. ಮುಂದೆ ಯಾವ ತರ ಕಂಟೆಂಟ್ ಬೇಕು ಅಂತ ಕಾಮೆಂಟ್ ಮಾಡುವ ಮೂಲಕ ತಿಳಿಸಿ.